ಬಂಧುಗಳೇ ನಮಸ್ತೆ. ಹೊಸ ಪ್ಲೇಸು, ಹೊಸ ಹಸುಗಳ ಮಾಹಿತಿ ಅಂದರೆ ಹಸುಗಳು ತಂದು ಕೊಡ್ತಿರ್ತಕ್ಕಂಥವ್ರ ಮಾಹಿತಿ ಇದು. ಹೊಸ ಪ್ಲೇಸ್ ಯಾವುದು ಅಂದರೆ ನಮ್ಮ ಕಂದಗಲ್ಲು ರಸ್ತೆ ಅಂತ ಬರುತ್ತೆ, ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಶಾಗ್ಲಿ ಅನ್ನೋ ಒಂದು ಶಾಗ್ಲಿ ಗ್ರಾಮದ ಕಂದಗಲ್ ರಸ್ತೆ ಬಳಿ ಒಂದು ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಯಜಮಾನ್ರೆ. ಆ ಗೌರ್ಮೆಂಟ್ ಹಾಸ್ಪಿಟ್ಲ್ ಹಿಂಭಾಗನೇ ಇದೆ ಭಾಷಾ ಅಂತೇಳ್ಬಿಟ್ಟು ಇದ್ದಾರೆ. ಆಮೇಲೆ ನಮ್ಮ ಯಜಮಾನ್ರ ಹೆಸರು ಏನು ಅಂದರೆ ರಜಾಕ್ ಸಾಬು ಅವರು ಬಳಿ ಇರ್ತಕ್ಕಂಥ ಹಸುಗಳು ಮಾಹಿತಿ ಇದು. ಒಂದು ಚೆಂದ ಇದೆ, ಒಂದು ಬ್ರೀಡು. ಅಲ್ಲಿ ಹಿಂದೆಗಡೆ ನಿಮ್ಗೆ ತೋರಿಸ್ತೀನಿ, ಐರ್ಶೇರ್ ಥರ ಇದೆ. ಒಂದು ಜರ್ಸಿ ತುಂಬ ಚೆನ್ನಾಗಿದೆ. ಅಲ್ಲಿ ನಿಂತಿದೆ ನೋಡ್ರಿ ಆ ಕಡೆ. ಒಂದು ಒಳ್ಳೆ ರಿಸರ್ವಬಲ್ ಪ್ರೈಸ್ ಇದೆ, ನೀವು ನೋಡಿದ್ರೆ ಖುಷಿ ಪಡ್ತೀರಿ. ಎಷ್ಟೇನದೆ, ಇದು ಹಲ್ಲು ಮಾಡಿಲ್ಲ ಅಂತಾರೆ ಪಡ್ಡೆ. ಇದು ಹಲ್ಲು 2 ಹಲ್ಲು ಹಚ್ಚಿರ್ತಕ್ಕಂಥದ್ದು. ಈ ಹಸು ಇದೆ ನೋಡ್ರಿ, ತುಂಬ ಹೆಸರು ಮಾಡುತ್ತೆ ಅಂದ್ಕೊಂಡಿದ್ದೀನಿ ಮೋಸ್ಟ್ಲಿ ಇದನ್ನು. ಬ್ರೀಡ್ ಒಳ್ಳೆ ಚೆಂದ, ಬೇಡಿಕೆ ಇಡ್ತಾರೆ ಅನ್ಸ್ಕೊತೀನಿ ಹಾಲಿಂದು. ಇವೆಲ್ಲ ಏನು ರೇಟ್ ಏನಿದೆ ವಿಡಿಯೋ ನೋಡಿದ್ರೇ ಗೊತ್ತಾಗೋದು. ತಡ ಮಾಡೋದು ಬೇಡ, ವಿಡಿಯೋ ಆರಂಭಿಸೋಣ, ಬಂದ್ಬಿಡಿ. ಸೊ ಯಾವ ಜಾತಿ ಹಸು ನೀವು ಕಂಡುಹಿಡಿಬೇಕು. ಹಿಂಭಾಗದಿಂದ ನಮಗೆ ಒಂಥರ ಜರ್ಮನ್ ಬ್ರೀಡ್ ಥರನೋ ಸ್ನೋ ಬ್ರೀಡ್ ಥರನೂ ಕಾಣ್ತಾ ಇದೆ ಬಂದರೆ. ಆದರೆ ಪೂರ್ತಿ ಹಸು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಯಾವ ಜಾತಿಯ ಹಸು, ರೆಡ್ ಏನೋ ಐರ್ಶಿಯರ್ ಮಿಕ್ಸೋ ನೀವು ಹೇಳಬೇಕು. ಒಳ್ಳೆ ಟೈಗರ್ ಥರ ನಿಂತಿದೆ, ಬಣ್ಣ ಹಾಗೆ ಇರೋವಂಥದ್ದು ಬ್ರೀಡಲ್ಲಿ. ಟೈಗರ್ ಥರ ಅಣ್ಣ ಹತ್ತ ಹಿಡ್ಕೊಂಬಿಡ್ರಿ ಭಕ್ಷಣ. ಟೈಗರ್ ಮಾರ್ಕ್ ಮಚ್ಚೆ ಹೆಂಗಿದೆ ಅಂದರೆ ಯಾರು ಪೇಂಟ್ ಹೊಡೆದಿರೋ ಥರ, ಹುಲಿಗೆ ಪಟ್ಟೆ ಹೆಂಗಿರ್ತೋ ಹಾಗೆ ಇರುವಂಥದ್ದು. ಅದು ಏನೇ ಆಗಲಿ ಹಸು ಮಾತ್ರ 7 ಫೀಟ್ ಲೆಂತ್ ಉದ್ದ ಇರುವಂಥದ್ದು. 4-4.5 ಹೈಟ್ ಬರ್ಬೋದು, 4-4.5 ಅಡಿ ಹೈಟು ನಿಂತ್ಕೊಂಡ್ರೆ. ಹತ್ತ ಹಿಡ್ಕೊಳ್ರಿ ಬಸ್ಸದ ಇದ್ರ ಮುಗ್ದಾಣ ಥರ ಹಿಡ್ಕೊಳ್ರಿ. ಅಡರ್ ಕಂಪ್ಯಾಕ್ಟಿಂಗ್ ಇದೆ ಅಣ್ಣ. ಯಾವ ಜಾತಿ ಹಸು ಅಣ್ಣ ಇದು? ಜರ್ಮನಿನೇ ಬರುತ್ತಾ? ನಡಿಗೆ ಕಾಲು ಕಂಬ ಎಲ್ಲ ಸೂಪರ್ ಆಗಿದೆ. ಬಸದವ್ರು ಹಿಡ್ಕೊಂಡಿರೋಂಥ ಬ್ರೀಡು ಇಲ್ಲಿದ್ದಾರೆ. ಶಾಗ್ಲಿ ಲೊಕೇಶನು ಗೌರ್ಮೆಂಟ್ ಹಾಸ್ಪಿಟ್ಲ್ ಹಿಂಭಾಗ. ಒಂದು ವೇಳೆ ಸುಮಾರು ಒಂದು 7-8 ಬ್ರೀಡ್ಗಿಂತ ಹೆಚ್ಚಿದೆ ಅಂದ್ಕೊಂಡಿದ್ದೀನಿ ನಾನು. ಈಗ ಕ್ಲಿಯರಿಟಿ ಸಿಗ್ತಾಯಿದೆ ನಿಮಗೆ. ಹಾಗೆ ಜಸ್ಟ್ ಅಬ್ಸರ್ವ್ ಮಾಡಿ ಅದ್ರ ಮೇಲೆ ಇರೋದು ಮಾರ್ಕ್ ನೋಡಿ. ಒಂದು ಹುಲಿಗೆ ಬಿದ್ದಿರ್ತಾವಲ್ಲ ಪಟ್ಟೆ, ಆ ಥರ ಪಡ್ಡೆ ಬಿದ್ದಿರ್ತಕ್ಕಂಥ ಬಣ್ಣ ಬರೋದು ಇದೆ ಬಣ್ಣ ರೀ. ಭಾರಿ ಲುಕ್ ಇರುತ್ತಲ್ಲ ಹಾಲು ಅಷ್ಟೇ. ಅವರು ಒಂದು ಟೈಮಿಗೆ ಅಂದಾರ್ರಿ, ಅವರು 16 ಲೀಟರ್ ಅಂದಾರೆ. 16 ಬೇಡ, ಒಂದು 12 ಅಂತೂ ಫಿಕ್ಸ್ ಬರ್ತದೆ. ಸಿಗ್ಲಿ ಅಂದ ಸಿಗುತ್ತೆ ಅಣ್ಣ. ಒಳ್ಳೆ ಫೀಡ್ ಮೇಂಟೈನ್ ಮಾಡ್ಬೇಕು ಇದಕ್ಕೆ. ಬಸ್ಸದ ಎಷ್ಟನೇ ಸೂಲು ಹಲ್ಲಿಂದು? ಈಗ 6 ಅಲ್ರಿ. 6 ಅಲ್ಲ ಇದು? ಶಬ್ಬಾಷ್, 6 ಪಡ್ಡೆ ಅಂದ್ರೆ ಕೈಯಾಗ ಹಿಡ್ಕೊಂಡ್ಬಿಟ್ರೆ ಸುಮ್ಮನೆ ಕುರಿ ಬಂದ್ಬಿಡ್ತೀರಿ ಹಿಂದೆ. ತುಂಬ ಸಾಧ್ಯ ನೋಡಿದೆ ಅಲ್ಲಿ ನಿಂತ್ಕೊಂಡು ಆಗ್ಲಿದೆ. ಸುಮ್ಮನೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಹೋಗಿ ಮಲ್ಲಿ ಕುಡಿಲಿ ಒಯ್ಯೋದಲ್ಲ ಕರೆಯೋದಲ್ಲ, ಭಾರಿ ಸಂಪಂದ. ಬಸದ ಹತ್ರ ಈ ಥರ ಇರುವಂಥ ಬ್ರೀಡು. ಬಸನ ಈಗ ಹೇಳಿದ್ವಿ, ಸೂಲು ಹಲ್ಲೊಂದೆಲ್ಲ ಮಾತಾಡ್ತಾ ಇದ್ವಿ. ರೇಟ್ ಏನಿದೆ? ಭಾಳ ಹೇಳಿದ್ರಿ, ಜಾಸ್ತಿ ಭಾಳ ದೂರ ಹೇಳ್ಕೊಂತ ಕುಂದ್ರದ್ ಬೇಡ. ಏನಪ್ಪ, 1.5 ಹೇಳ್ತೀವಿ ಇದಕ್ಕೆ. ಬಂದರೆ ಒಂದು 5-10 ಸಾವಿರ ಹೆಚ್ಚು ಕಮ್ಮಿ ಬಿಡ್ತೀಯಾ? ಒಂದ್ರ ಆಸುಪಾಸು ಹೇಳಿದ್ಯಾ? ಬರ್ಲಿ ನೇರವಾಗಿ ಬರ್ಲಿ, ಒಯ್ಲಿ ನಾವ್ ಹೇಳ್ತೀವಿ, ಒಯ್ಯಂಗಿಲ್ಲ. ಬಂದು ನೋಡಿಕೊಂಡು ತಗೊಳ್ಳಿ ಅಂತೀರಾ? ತಗೊಳ್ಳಿ ಬಂದು ತಗೊಳ್ಳಿ. ಓಕೆ ಭಾಷಣ ತಿಳಿಸಿ. ಹಿಂದೆ ಬೇರೆ ಹಸುಗಳು ಹಂಗೆ ನೋಡಿಬಿಡೋಣ. ಒಂದು ವೇಳೆ ಇದು ಬೋಡಿ ಇರ್ತಕ್ಕಂಥ ವೈಟ್ ಬ್ರೀಡು, ಅದರ ಮೇಲೆ ಕೆಂಪು ಮಚ್ಚೆಗಳು ಹೊಂದಿರತಕ್ಕಂಥ ಸ್ನೋ ಬ್ರೀಡು, ಜರ್ಮನ್ ಬ್ರೀಡ್ ಅಂತ ಅಂದರು ಅವರು. ಮತ್ತು ಏನೇ ಆಗಲಿ ಬ್ರೀಡ್ನ ನೋಡೋಕ್ಕೆ ನೀವು ನೇರವಾಗಿ ಬಂದರೆ ಸೂಕ್ತ. ನೇರವಾಗಿ ಬನ್ನಿ, ನೇರವಾಗಿ ಖರೀದಿ ಮಾಡಿ, ಪರಿಶೀಲಿಸ್ಕೊಂಡು ಖರೀದಿ ಮಾಡ್ರಪ್ಪ. ನನ್ನ ಬಳಿ ನಾನು ಪ್ರತಿ ಕ್ಷಣ ಇದನ್ನೇ ಹೇಳ್ತೀನಿ, ಹಸು ಬಂದಾಗ ನೋಡಿಕೊಂಡೆ ನೀವು ಚೆಕ್ ಮಾಡಿಕೊಂಡೆ ಖರೀದಿ ಮಾಡ್ಬೋದು. ಎಕ್ಸಲೆಂಟ್ ಇದೆ ನಮ್ಮ ಕಣ್ಣಿಗೆ, ನಿಮ್ಮ ಕಣ್ಣಿಗೂ ಎಕ್ಸಲೆಂಟ್ ಕಾಣಬೇಕು ಅಂದರೆ ನೇರವಾಗಿ ಬರಬೇಕು. ಫೋನಲ್ಲಿ ಎಲ್ಲ ಬಗೆಹರಿಸ್ಕೊಳ್ಳಬಾರ್ದು. ಇನ್ನೂ ಇದ್ದಾವೆ ಪಡ್ಡೆ ಹೀಫರ್ಸು. ಆ ಹುಡುಗ ಹಿಡ್ಕೊಂಡಿದ್ದಾನೆ, ಮೋಸ್ಟ್ಲಿ ಹಲ್ಲು ಮಾಡಿತ್ತು ಇಲ್ಲ ಗೊತ್ತಿಲ್ಲ, ಕೇಳ್ತಿ. ವರ್ಷದ ಕುದುರೆ ಹಲ್ಲು ಮಾಡಿತಾ? ಇದು 2 ಪಡ್ಡೆ ಇದು. ಬ್ರೀಡಿಂಗ್ ಮಾಡಿಸ್ತೀರೇನಪ್ಪ ನೋಡಿ ಮಣಕ. ಬ್ರೀಡಿಂಗ್ ಮಾಡಿಸೋದ್ರಾಗ ಎತ್ತಿತ್ತು ಕೈ. ಇದು ನಮ್ಮ ಶಾಗ್ಲಿ ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಭಾಗ. ಎಂಥ ರೋಡ್? ಕಂದಗಲ್ ರೋಡ ಇದು? ಕಂದಗಲ್ ರೋಡಲ್ಲಿ. ನಿಮ್ಗೆ ಅಡ್ರೆಸ್ ಗೊತ್ತಾಗಲಿಲ್ಲ, ಫೋನ್ ನಂಬರ್ ಕೊಟ್ಟಿರ್ತೀನಿ, ಮಾತಾಡ್ರಪ್ಪ, ಫೋನಲ್ಲಿ ಮಾತಾಡ್ಕೊಳ್ರಿ. ಅಣ್ಣ ಎಲ್ಲಿದೆ, ಯಾವರು ಹಿಂಗೆ ಅಂತ ಕೇಳ್ಕೊಳ್ಳಿ. ದಾವಣಗೆರೆಯಿಂದ ಒಂದು 30 ಕಿಲೋಮೀಟ್ರ್ ವ್ಯತ್ಯಾಸ ಇದೆ ಅಷ್ಟೇ.
ಅಡ್ಡಾದಿಡಿ ಹೆಂಗಾದ್ರು ಬರ್ಬೇಕು. ಟೂ ವೀಲರ್ಸ್ ಇದ್ದರೆ ಸುತ್ತಮುತ್ತ ಹಳ್ಳಿಯರಿಗೆ ಗೊತ್ತಿರುತ್ತೆ. ದೂರದಿಂದ ಬರ್ತಾರೆ ಫೋನ್ ಮಾಡ್ಕೊಂಡು ಬನ್ನಿ, ಗೈಡ್ ಮಾಡ್ಕೊಂಡು ಬನ್ನಿ. ಫೋನ್ ಮಾಡ್ಕೊಂತ ಬನ್ನಿ, ಅದಕ್ಕೇನಿಲ್ಲ. ಇಳಿಯೋಕೆ ಎಷ್ಟು ದಿನ ಬೇಕಿದು? ಇನ್ನೊಂದು ವಾರ 10 ಸರಿ, ವಾರ 10 ದಿವಸ ಅಷ್ಟು ದೂರ ಏನಿಲ್ಲ. ದೂರ ಇರಲ್ಲ. ಹಿಂಗೆ ತಿರ್ಸ್ಕೊಂಡು ನೀನು ವಾರ 10 ದಿವಸದಾಗೆ ಈ ಪಡ್ಡೆ ಮಣಕ ಕರು ಹಾಕುತ್ತೆ. ಗಂಡ ಹೆಣ್ಣು ಆಮೇಲೆ ನಿರ್ಧಾರ ಆಗುತ್ತೆ. ಬಟ್ ಈಗ ಮಾತ್ರ ಹಸು ನೋಡಿಕೊಂಡು ಕಣ್ಣು ತುಂಬ್ಕೊಂಡ್ಬಿಡ್ರಿ. ಪಡ್ಡೆ ಮಣಕ ಕಮಾಲು. ಜಾತಿ ಇದೆ ಬ್ರೀಡಲ್ಲಿ ಇದೆ. ಮನೆಗೆ ತೊಗೊಂಡು ಕಟ್ಕೊಂಡ್ರು 4-5 ಸೋಲು ಉಣ್ಣಂಗಿರ್ಬೇಕು. ಹಾಂ, ಹಂಗೆ ಹಾಕೋದಿಲ್ಲ. ಹೆಂಗಿದೆ ಇದ್ರ ಪ್ರೈಸ್? ಏನಿದೆ ಇದ್ರ ಪ್ರೈಸ್ ನೋಡ್ರಿ 75 ಹೇಳ್ತೀವಿ. ಬರಲಿ, 5-10 ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀವಿ. ಶಬಾಷ್. 70-75 ಈಗ ಬಂದ ಕೂಡಲೇ ಫೋನ್ಯಾಗ ಮೊಬೈಲ್ನಾಗ ಹೆಂಗಿದ್ರ ಅಂತ ಅನ್ನಂಗಿಲ್ಲ. ಬರಲಿ, ಬಂದು ನಮಗೆ ಇದು ಇಡ್ಸೈತ್ರಿ ಮಾಲು ಅಂತ ಕೇಳಿ ಹೆಚ್ಚು ಕಮ್ಮಿ ಕೊಡೋಣ. ಓಕೆ, 70-75 ಆಸುಪಾಸು. ಹಾಂ, ಕೊಡೋಣ. ಆಯಿತು. ಇನ್ನೊಂದು ಹತ್ರ ಹಲ್ ಮಾಡಿಲ್ಲ, ಪಡ್ಡೆ ನೋಡೋಣ. ಹಾಂ, ಏನು ಅನಿಸ್ತಾ ಇದೆ? ವಿಡಿಯೋ ಚೆನ್ನಾಗಿ ಅನಿಸ್ತಾ ಇದೆಯಾ ನಿಮಗೆ? ಮಾಹಿತಿಗಾಗಿ ಇದನ್ನು ತಿಳ್ಕೊಳ್ಳಿ. ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ, ಇದು ಇನ್ಫಾರ್ಮೇಟಿವ್ ವಿಡಿಯೋ, ಇದು ಇನ್ಫಾರ್ಮೇಷನ್ ಅಷ್ಟೇ. ನಿಮಗೆ ವ್ಯಾಪಾರ ಎಲ್ಲಿ ಮಾಡ್ಕೋಬೇಕು, ನೇರವಾಗಿ ಬಂದರೆ ನೀವು ನೋಡ್ಕೋಬೇಕು. ಆನ್ಲೈನ್ ವ್ಯವಹಾರ ಬೇಡ, ನೇರ ಭೇಟಿ, ನೇರ ಪರಿಶೀಲನೆ. ಮತ್ತೊಂದು ಸಾರಿ ಹಲ್ಲು ಮಾಡದಿರ್ತಕ್ಕಂಥ ಪಡ್ಡೆ ಹಿಡ್ಕೊಂಡು ಬರ್ತಾ ಇದ್ದಾನೆ ಹುಡುಗ. ಬಾಷಾ ಸಾಬ್ರು ಹಿಡ್ಕೊಂಡು ಇದ್ದಾರೆ. ಸಾಹೇಬ್ರ ಹತ್ರ ಇದೆ. ಹಲ್ಲು ಮಾಡಿಲ್ಲ, ಹಲ್ಲು ಹಚ್ಚಿಲ್ಲ. ಕ್ಯೂಟಿ ಅಣ್ಣ, ಇದು ಇಳಿಯೋಕ್ಕೆ ಒಂದು ವಾರ? ಹಾಂ, ವಾರ 10 ದಿವಸ ಬೇಕ್ರಿ. ತೂಕದ ಮೇಲೆ ಸೆಮನ್ ಹಾಕಿಸಿ ಇದನ್ನು ಗಬ್ಬ ಮಾಡಿಸಿದ್ರೆ, ಬ್ರೀಡ್ ಆಗಿ ಮಾಡಿಸಿದ್ದಾರೆ ನೋಡ್ರಿ. ಇನ್ನೂ ಒಂದು 6-7-8 ಸ್ಕೂಲ್ ನೀವು ತಿಂದು ಕೊಟ್ರು ಹೌದು, ಅವ್ರಿಗೆ ಗಂಟು ಕಳೆಯಂಗಿಲ್ಲ. ಒಳ್ಳೆ ಜಾತಿ ಏನಪ್ಪ. ಮೇಯಕ್ಕೆ ಪಾಯಕ್ಕೆ ಹಿಡ್ಕೊಂಡು ಹೊಲ್ಮನಿ ಪಲ್ಮಂಗೆ ಎಲ್ಲ ಕಾಡು ಕಾಣ. ಅಡ್ಡಾಡಂಗಿಲ್ಲ, ಕಟ್ ಮೇಸವಲ್ಲ ಏನೆಲ್ಲ. ಅಡವಿಗಾರ ಹೊಡ್ಕೊಂಡು ಹೋಗ್ಲಿ, ಎಲ್ಲಾರು ಹೊಡ್ಕೊಂಡು ಹೋಗ್ಲಿ. ಯಾವ ಮೇವರ ಹಾಕ್ರಿ ತಿಂದವಲ್ಲ. ಬರಪ್ಪ, ಬರೋಣ ಕಂದ. ಹಿಂಗಿದೆ. ಇದು ಏನಾಗ್ಬೋದು ಆದರೆ? ಇದು ನೋಡ್ರಿ, ಭಾಳ ದೂರ ಹೇಳಲ್ಲ. ಒಂದು 65 ಹೇಳ್ತೀವಿ. ಹೆಚ್ಚು ಕಮ್ಮಿ ಕೊಡ್ದನ್ರಿ. 65 ಹೇಳಿದ್ದಾರೆ. ಭಾಷಣ ಹಸು ಮೇಲಿನ ಮಚ್ಚೆ ನೋಡ್ಕೊಂತ ತೋರಿಸ್ತಾ ಇರ್ತೀನಿ ನಿಮಗೆ. ಒಂದು ನಿಮಿಷ. ಹಸು ಮೇಲಿನ ಬ್ಲ್ಯಾಕ್ ಸ್ಪಾಟ್ ಮಚ್ಚೆಗಳು ಕಾಣ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಬಿಸಿಲು ಹೊಡಿತಾ ಇದೆ, ಕಾಣ್ತಾ ಇದೆ, ಈಸಿಯಾಗಿ ಕಾಣುತ್ತೆ. ತೊಟ್ಟು ಕೂಡ ಅದ್ರ ಮೇಲೆ ಬ್ಲ್ಯಾಕ್ ಚಂದ ಐತೆ. ಹಂಗೇನು ಒದಿಬೇಕು ಮಾಡ್ಬೇಕು ಅನ್ನಂಗಿಲ್ಲ. ಸಣ್ಣ ಮಕ್ಕಳು ಹಲ್ಲು ಮಾಡಿಲ್ಲ, ಪಡ್ಡೆ ಕ್ಯೂಟಿ ಇದೆ, ಶೈನ್ ಇದೆ, ಹೊಳಪಿದೆ. ಒಂದು 60-65 ಸುಮಾರಕ್ಕೆ ಕೇಳ್ಕೊಂಡಿದ್ದಾರೆ, ಅವರು ಹೇಳ್ಕೊಂಡಿದ್ದಾರೆ. ನೀವು ಕೇಳ್ಕೊಳ್ಳೋದ್ರಲ್ಲಿದೆ. ಓಕೆ ಅಣ್ಣ, ಕೊಡೋಣ್ರಿ. ಅದಕ್ಕೇನಿಲ್ಲ, 65-60 ಕೊಟ್ಟಿಲ್ಲ. ಬಂದ್ಮೇಲೆ ಚಿಕನ್ನೇ. ವಾ, ಚಾಯ್ಸ್ ಚೆನ್ನಾಗಿ ಮಾಡಿಯಪ್ಪ, ಚೆನ್ನಾಗಿ ಚಾಯ್ಸ್ ಮಾಡಿ. ಹಾಲಿಂದ ಬೇಕಾದ್ರೆ ಹಾಲಿಂದ ಚೆನ್ನಾಗಿರೋದು. ಪಡ್ಡೆ ಮಾಡ್ಕೋದು ಬೇಕು ಅಂದರೆ ಬ್ರೀಡ್ ಮಾಡಿಸೋದು ಅಂದ್ರೆ ಒಂದು 6 ಲೀಟ್ರ್ ಮೇಲೆ ಬೇಕು. ಹಿಡ್ಕೊಂಡು ಹೊಡ್ದಂಗೆ ಹಾಲು ಜಾಸ್ತಿ ಆಕತ್ತೆ. ಓಕೆ, ಜಾತಿ ಮಾತ್ರ ಅಲ್ಲ ಒಳ್ಳೆ ಜಾತಿ. ಇದ್ರಾಗೆ ಸ್ವಲ್ಪ ಮಿಕ್ಸ್ ಬರ್ತದ್ರಿ, ಜರ್ಮನಿ ಕಲರ್ ಬರ್ತದೆ. ಚೆನ್ನಾಗಿ ಜಾತಿ ಚೆನ್ನಾಗಿದೆ ನೋಡಿದೆ. ಬ್ಲಾಕ್ ಸ್ಪಾಟ್ ಬ್ರೀಡ್. ಮಕ ನೋಡ್ರಿ ಎಷ್ಟು ಸಣ್ಣ ಚಿಕ್ಕದೈತಿ. ಹೌದು, ಒಳ್ಳೆ ಜಾತಿ ಇದು. ಆಯ್ತು ಬಾಸ್, ಆಯ್ತು ಬಾಸ್, ಹೋಗೋಣ ಹಾಗೆ. ಗುಡ್. ವರ್ಷದ ಹತ್ರ ಇನ್ನೊಂದು ಅಣ್ಣ ಜರ್ಸಿಗೆ ಮಿಕ್ಸಾ? ಹಾಂ, ಜರ್ಸಿ ಮಿಕ್ಸ್ ರೀ. ಜರ್ಸಿ ಮಿಕ್ಸ್. ಇದು ಹೆವಿ ಬ್ಯಾರಲ್ಲು ಜರ್ಸಿ. ಅದರ್ ಕಾಂಪ್ಯಾಕ್ಟ್ ಚೆನ್ನಾಗಿದೆ, ಬಗ್ಸ್ಕೋದಕ್ಕೆ ಚೆನ್ನಾಗಿದೆ. ಬಸ್ಸು ಇರೋದೇ ಹಿಂಗೆ ಕಿರುಗಾಲು. ಒಳ್ಳೆ ಚಿಕ್ಕದು ಕೊಟ್ಟಿಗೆ ಏನಾದ್ರು ಇತ್ತು ಅಂದರೆ ನಿಮಗೆ ಚೆನ್ನಾಗಿದೆ ಅನ್ಸ್ಕೊಂತೀನಿ. ಅಣ್ಣ ಹೊರಗೆ ಒಯ್ಬೋದಾ ಮೇಸಕ್ಕಿದೆ? ವರ್ಷೆ ಫ್ಯಾಟ್ SNF ಇದೆ ಹೇಳಿ ಮಾಡಿಸ್ದಂಗೆ. ಮೊನ್ನೆ ನಾನು ಇದೇ ಥರ ಒಡ್ನಳ್ಳಿಲಿ ನೋಡಿದ್ದೆ. ತುಂಬ ಚೆನ್ನಾಗಿ ಬ್ರೀಡ್ ಆಗಿರ್ತಕ್ಕಂಥ ಹಸು ವಿಜಯನಗರ ಜಿಲ್ಲೆಯಲ್ಲಿ. ಇವತ್ತು ಶಾಗ್ಲಿ ದಾವಣಗೆರೆ ತಾಲೂಕಲ್ಲಿ ಇದೇ ಥರ ಹಸು ನೋಡ್ತಾ ಇದ್ದೀವಿ. ಹೊರಗೆ ಹೋಯ್ದ್ರೆ ಮೇಯ್ಸೋಳಕ್ಕೆ ಹಿಂಗೆ ಭಾಷೆನ ಹಿಂಗೆ ಹಿಡ್ಕೊಂಡಂಗೆ ಮೇಯ್ಕೊಂತ ಹೋಗ್ಬೇಕು. ಹಿಂಗೆ ಹಂಗೇನು ಜಾಡಿಸ್ಬೇಕು ಪಾಡಿಸ್ಬೇಕು ಅನ್ನಂಗೆ ಭಾಳ ಸಾಧಿ. ಇದು ಅನುಭವಿ ಹಸು ಬಿಡಿ, ಎಕ್ಸ್ಪೀರಿಯನ್ಸ್ ಬ್ರೀಡ್ ಇದು. ತೊಡೆ ತೊಟ್ಟು ಚೆನ್ನಾಗಿದೆ. ಎಷ್ಟನೇ ಸೂಲು ಅಲ್ಲಿಂದು? ಇದು ಆರಲ್ಲ ಐತ್ರಿ. ಇದು ಆರಲ್ಲ, ಬಿಡು. ಅದ್ರಲ್ಲಿ 3ನೇದ 2ನೇದು ಇರುತ್ತೆ. ಈಗ ಹಾಕಿದ್ರೆ 2ನೇದು. ಬಂದೊಳ್ಳೆ ಹಸುವಿನ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಲ್ಲ, ಅದ್ರ ಜೊತೆ ಬೆಲೆ ಏನಾಗ್ಬೋದು ಅನ್ನೋದನ್ನು ಹೇಳ್ತಿದ್ದಾರೆ ಭಾಷಣ ಅವರು. ಅವರು ಒಂದು 60, 65, 75, 80, 90, 1 ಲಕ್ಷ ಅಂತ ಅಂದಿದ್ದಾರೆ. ಇದು ಯಾವುದು ರೇಟ್ ಹೋಗುತ್ತೆ ಹಸು? ಈಗ ನೋಡ್ರಿ 75 ಹೇಳ್ತೀವಿ. 75 ಬೇಡ, 72 ಕೊಡಲಿ. ಓಕೆ, 60 ಆಜು ಬಾಜು ಬಂದ್ರೆ ಕೊಡ್ತೀವಿ. ಆಯ್ತು, ಮುಗ್ದಾಯ್ತು.
ಮೋಸ್ಟ್ಲಿ ವಿಡಿಯೋ ನೋಡಿದ್ರೆ ತುಂಬ ಖುಷಿ ಪಟ್ಟಿರ್ತಾರೆ. ಅಣ್ಣಂದು ರೇಟ್ ರೀಸನೇಬಲ್ ಸ್ವಲ್ಪ ಹೊಸ್ಕೊಂಡು ಅಂತ. ಮಾಲ್ಗಳು ಅಂತವೇ ತೊಗೊಂಬರೋದು. ಯಾಕಪ್ಪ ಅಂದ್ರೆ ರೈತರಲ್ಲಿಂದ ಬಂದಾರಪ್ಪ ಅಂದ್ರೆ ಒಳ್ಳೇದಾಗ್ಬೇಕು ಅವ್ರಿಗೆ ಒಯ್ದ ಮೇಲೆ. ಯಾಕಂದ್ರೆ ಅವರು ಕಾಸು ಕೊಟ್ಟು ಒಯ್ದಿರ್ತಾರೆ. ಹೌದು, ಹಾಂ, ಗಟ್ಟಿ ಐತಪ್ಪ ಈ ಬ್ರೀಡ್ ಮಾತ್ರ ಗಟ್ಟಿ ಇದೆ. ಬಿಸಿಲಿಗೆ ಮಳೆಗಾಲಿಗೆಲ್ಲ ತಡ್ಕೊಳೋದು ಗಟ್ಟಿ ಇದೆ ಬ್ರೀಡ್. ಹಿಂಗೆ ನೋಡ್ತಾ ಇದ್ದಾರೆ, ಒಳ್ಳೆ ಶೈನ್ ಇದೆ, ಹೊಳಪಿದೆ, ಸ್ಕಿನ್ ಯಾವುದೇ ಡಿಸೀಸ್ ಇಲ್ಲ. ನೋಡಿ ತೊಗೊಂಡೋಗಿ ನೋಡಿ, ಇನ್ನೂ 2-3 ಇದ್ದಾವೆ ನೋಡುವ. ಹಸು ಪ್ರಿಯರ್, ವಿಡಿಯೋ ಪ್ರಿಯರ್ ಇರ್ತೀರ ಅವರಿಗೆ ಒಂದು ಸಂತೋಷ ಏನಂದರೆ ಚೆನ್ನಾಗಿದೆ ಅನ್ನೋ ವಿಡಿಯೋ ಅಂತ ಹಾಕ್ತೀನಿ. ಬೇರೆಯವ್ರು ಕಮೆಂಟೇ ಹಾಕಲ್ಲ, ಅಡ್ಡಿ ಇಲ್ಲ, ಬೇಜಾರಿಲ್ಲ. ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ವಿಡಿಯೋ ಮಾಡ್ಕೊಂಡು ನೋಡಿ.